ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಾಸ್ತುಶಾಸ್ತ್ರದಲ್ಲಿ ಮನಿ ಪ್ಲಾಂಟ್, ತುಳಸಿ ಗಿಡ ಹಾಗೂ ಶಮಿ ಗಿಡದ ರೀತಿಯಲ್ಲೇ ಪಾರಿಜಾತ ಪುಷ್ಪದ ಗಿಡಕ್ಕೂ ಕೂಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ. ಧನದ ಅಧಿದೇವತೆಯಾಗಿರುವಂಥ ಮಹಾಲಕ್ಷ್ಮಿಗೂ ಕೂಡ ಪಾರಿಜಾತ ಪುಷ್ಪ ಎಂದರೆ ಅಚ್ಚುಮೆಚ್ಚು. ಲಕ್ಷ್ಮೀ ದೇವಿಯ ಪೂಜೆಯ ಸಂದರ್ಭದಲ್ಲಿಯೂ ಕೂಡ ಕಮಲ ಪುಷ್ಪದ ಜೊತೆಗೆ ಪಾರಿಜಾತ ಪುಷ್ಪವನ್ನು ಕೂಡ ಅರ್ಪಿಸಲಾಗುತ್ತೆ. ಮನೆಯಲ್ಲಿ ಪಾರಿಜಾತ ಪುಷ್ಪದ ಗಿಡ ಇದ್ದರೆ ವಾಸ್ತುದೋಷ ಪರಿಹಾರ ಆಗುತ್ತದೆ ಎನ್ನುವಂಥ ಮಾತು ಕೂಡ ಕೇಳಿಬರುತ್ತೆ. ಪಾರಿಜಾತ ಗಿಡವನ್ನು ಮನೆಯಲ್ಲಿ ಇರಿಸಿಕೊಳ್ಳೋದ್ರಿಂದಾಗಿ ನಿಮ್ಮ ಮನೆಯಲ್ಲಿ ಆನಂದದ ಹರಿವು ವೇಗವಾಗಿ ಕಂಡುಬರುತ್ತದೆ. ಆದರೆ ಈ ಎಲ್ಲ ಲಾಭವನ್ನು ಪಡೆದುಕೊಳ್ಳಲು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿರುವಂಥ ದಿಕ್ಕಿನಲ್ಲಿ ಪಾರಿಜಾತ ಪುಷ್ಪವನ್ನು ನೆಡಬೇಕಾಗಿರುತ್ತದೆ. ಇನ್ನು ಪಾರಿಜಾತದ ಹೂವಿಗೆ ಹಿಂದೂ ಧರ್ಮದಲ್ಲಿ ಮಹತ್ವದ ಸ್ಥಾನವಿದೆ. ಪಾರಿಜಾತದ ಗಿಡವನ್ನು ಬೆಳೆಸಿದ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಪಾರಿಜಾತದ ಗಿಡವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಬೆಳೆಸಲಾಗುತ್ತೆ. ಮನೆಯ ಸರಿಯಾದ ದಿಕ್ಕಿನಲ್ಲಿ ಪಾರಿಜಾತದ ಗಿಡವನ್ನು ಬೆಳೆಸಲಾಗುತ್ತದೆ. ಇದರಿಂದಾಗಿ ಧನಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆ ಎಂದು ಕೂಡ ನಂಬಲಾಗಿದೆ. ಈ ಪಾರಿಜಾತದ ಹೂವನ್ನು ಪೂಜೆಗೆ ಮುಖ್ಯವಾಗಿ ಬಳಸಲಾಗುತ್ತದೆ. ದೇವರ ಪೂಜೆಗೆ ಮಾತ್ರವಲ್ಲದೆ ಪಾರಿಜಾತ ಹೂವಿನಿಂದ ಅನೇಕ ಪ್ರಯೋಜನವಿದೆ. ಪಾರಿಜಾತವನ್ನು ಔಷಧಿಯಾಗಿಯೂ ಬಳಕೆಯನ್ನು ಮಾಡಲಾಗುತ್ತೆ. ಹಾಗೆಯೇ ಪಾರಿಜಾತದ ಕೆಲ ಉಪಾಯಗಳಿಂದ ಆರ್ಥಿಕ ವೃದ್ಧಿಯಾಗುತ್ತದೆ. ಪಾರಿಜಾತದ ತಂತ್ರದಿಂದ ದಾಂಪತ್ಯ ಸಮಸ್ಯೆ ಕೂಡ ದೂರವಾಗುತ್ತದೆ. ಇಂದು ನಾವು ಪಾರಿಜಾತ ಹೂವಿನಿಂದ ಮಾಡಬಹುದಾದ ಪರಿಹಾರಗಳು ಯಾವುವು ಎಂಬುದನ್ನು ನಾವಿಂದು ಹೇಳ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಸಮುದ್ರ ಮಂಥನದ ವೇಳೆ ಪಾರಿಜಾತದ ಹೂ ಬಂತು ಎಂಬ ನಂಬಿಕೆ ಇದೆ. ಲಕ್ಷ್ಮಿಗಿಂತ ಮೊದಲು ಬಂದ ಪಾರಿಜಾತದ ಹೂವನ್ನು ಪರಮ ಪವಿತ್ರ ಹೂವೆಂದು ಭಾವಿಸಲಾಗುತ್ತದೆ. ದೇವರ ಪೂಜೆಗೆ ಇದನ್ನು ಬಳಸೋದ್ರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು. ಹಾಗೆ ಮದುವೆ, ಆರ್ಥಿಕ ಸಮಸ್ಯೆ ಸೇರಿದಂತೆ ಅನೇಕ ಸಂಕಷ್ಟಕ್ಕೆ ಇದರಲ್ಲಿ ಪರಿಹಾರವಿದೆ. ಇಂದ್ರದೇವ ಪಾರಿಜಾತ ಪುಷ್ಪದ ಗಿಡವನ್ನು ಸ್ವರ್ಗದಲ್ಲಿ ನೆಡುತ್ತಾನೆ. ಪುರಾಣ ಗ್ರಂಥಗಳ ಪ್ರಕಾರ ಇದು ಚಿರಯೌವನ ಹಾಗೂ ದೀರ್ಘಾಯುಷ್ಯವನ್ನು ನೀಡುತ್ತದೆ. ಕೈತುಂಬ ಧನಲಾಭವನ್ನು ಕೂಡ ನೀಡುವಂಥ ಆರ್ಥಿಕ ಯೋಗವನ್ನು ಕೂಡ ಪಾರಿಜಾತ ಪುಷ್ಪ ಹೊಂದಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಪಾರಿಜಾತ ಪುಷ್ಪವನ್ನು ಮನೆಯಲ್ಲಿ ನೆಟ್ಟರೆ ಅದರಿಂದಾಗಿ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗಿ ಆ ಸಮಸ್ಯೆ ಹೊಂದಿರುವವರ ಜೀವನದಲ್ಲಿ ಖುಷಿ ಮತ್ತೆ ತುಂಬಿ ತುಳುಕಾಡಲಿದೆ. ಆರ್ಥಿಕ ವೃದ್ಧಿಗೆ ಪಾರಿಜಾತದ ಹೂ. ಮನೆಯಲ್ಲಿ ಹಣದ ಸಮಸ್ಯೆ ಎದುರಾಗಿದ್ದರೆ, ನಿರುಪಯುಕ್ತ ಕೆಲಸಗಳಲ್ಲಿ ಹಣ ವ್ಯಯವಾಗ್ತಿದ್ರೆ ಪಾರಿಜಾತ ಹೂಗಳನ್ನು ಬಳಸಿ ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. 5 ಪಾರಿಜಾತದ ಹೂಗಳನ್ನು ತೆಗೆದುಕೊಂಡು ಚೆನ್ನಾಗಿ ಒಣಗಿಸಿ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಕಪಾಟಿನಲ್ಲಿಡಬೇಕು. ಮಂಗಳವಾರದ ದಿನ ಬಟ್ಟೆಯಲ್ಲಿ ಪಾರಿಜಾತದ ಹೂವನ್ನು ಕಟ್ಟಿಟ್ರೆ ಒಳ್ಳೆಯ ಪರಿಣಾಮ ಕಾಣಬಹುದು. ಇದರಿಂದ ಹಣದ ಮಳೆಯಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಬೇಗ ಮದುವೆ ಆಗಬೇಕಂದ್ರೆ ಹೀಗೆ ಮಾಡಿ. ಈಗಿನ ದಿನಗಳಲ್ಲಿ ಮದುವೆಯಾಗುವುದು ಸುಲಭವಲ್ಲ. ಮಂಟಪಕ್ಕೆ ಬಂದವರು ಬರಿಗೈನಲ್ಲಿ ಹೋಗಿರುವ ಅನೇಕ ಘಟನೆ ಇದೆ. ಶೀಘ್ರ ಮದುವೆಯಾಗಬೇಕು ಅನ್ನೋದಾದರೆ ಪಾರಿಜಾತದ ಹೂವಿನ ತಂತ್ರವನ್ನು ಬಳಸಿ. ಮಂಗಳವಾರದಂದು ಕಿತ್ತಳೆ ಬಣ್ಣದ ಬಟ್ಟೆಯಲ್ಲಿ 7 ಪಾರಿಜಾತದ ಹೂಗಳೊಂದಿಗೆ ಅರಿಶಿನವನ್ನು ಗಂಟು ಹಾಕಿ ದೇವರ ಮನೆಯಲ್ಲಿರುವ ಗೌರಿಯ ಚಿತ್ರದ ಬಳಿ ಇರಿಸಿ. ಹೊರಗಿನಿಂದ ಬರುವವರಿಗೆ ಕಾಣಿಸದಂಥ ಜಾಗದಲ್ಲಿ ಈ ಗಂಟನ್ನು ಇಡಿ. ಈ ಪರಿಹಾರದ ಜೊತೆಗೆ ನೀವು ತಾಯಿ ಗೌರಿಯನ್ನು ನಿಯಮಿತವಾಗಿ ಪೂಜಿಸಬೇಕು. ಈ ತಂತ್ರದಿಂದ ಶೀಘ್ರದಲ್ಲೇ ಮದುವೆ ಸಮಸ್ಯೆ ಬಗೆಹರಿಯುತ್ತದೆ. ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಸಾಲದಿಂದ ಮುಕ್ತಿ ಪಡೆಯಲು ಹೀಗೆ ಮಾಡಿ. ಮನೆಯಲ್ಲಿ ಅನಾವಶ್ಯಕವಾಗಿ ಹಣ ಹಾಳಾಗ್ತಿದ್ರೆ, ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಅದರಿಂದ ಮುಕ್ತಿ ಪಡೆಯಲು ನೀವು ಪಾರಿಜಾತದ ಗಿಡವನ್ನು ಬಳಸಬಹುದು. ಸಾಲದಿಂದ ನೆಮ್ಮದಿ ಪಡೆಯಲು ಪಾರಿಜಾತ ಗಿಡದ ಬೇರಿನ ಸಣ್ಣ ತುಂಡನ್ನು ತೆಗೆದುಕೊಂಡು ಅದನ್ನು ಮನೆಯಲ್ಲಿ ಹಣವಿರುವ ಜಾಗದಲ್ಲಿಡಿ. ಕಪಾಟಿನಲ್ಲಿ ಪಾರಿಜಾತದ ಬೇರಿನ ಸಣ್ಣ ತುಂಡನ್ನು ಇಡೋದ್ರಿಂದ ಸಾಲದಿಂದ ಮುಕ್ತಿ ಸಿಗುತ್ತದೆ. ಪಾರಿಜಾತದ ಬೇರನ್ನು ನೀವು ಪರ್ಸ್ನಲ್ಲಿ ಕೂಡ ಇಟ್ಕೊಳ್ಬಹುದು. ಹೀಗೆ ಮಾಡೋದ್ರಿಂದಲೂ ನೀವು ಸಾಲದ ಹೊರೆಯಿಂದ ಹೊರಗೆ ಬರಬಹುದು. ಒಳ್ಳೆಯ ಉದ್ಯೋಗಕ್ಕೆ ಪಾರಿಜಾತದ ತಂತ್ರ. ಉದ್ಯೋಗ ಹುಡುಕುತ್ತಿದ್ರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೂ ಯಶಸ್ಸು ಸಿಗದಿದ್ರೆ ಮಂಗಳವಾರದಂದು ಕೆಂಪು ಬಟ್ಟೆಯಲ್ಲಿ ಪಾರಿಜಾತದ ಹೂಗಳನ್ನು ದೇವಸ್ಥಾನದಲ್ಲಿರುವ ಲಕ್ಷ್ಮೀ ದೇವಿಯ ಚಿತ್ರದ ಬಳಿ ಇಡಿ. ಇದರಿಂದ ಶೀಘ್ರವೇ ನಿಮಗೆ ಕೆಲಸ ಲಭಿಸುತ್ತದೆ. ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ.
ರೋಗಗಳಿಂದ ದೂರವಿರಲು ಪಾರಿಜಾತದ ಉಪಾಯ. ದೇವಾಲಯದ ಸುತ್ತಲೂ ಪಾರಿಜಾತದ ಗಿಡವನ್ನು ಬೆಳೆಸಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುವುದಿಲ್ಲ, ರೋಗದಿಂದ ದೇಹ ದೂರವಿರುವುದಿಲ್ಲ. ಮಂಗಳವಾರ ಹನುಮಂತನ ದೇವಸ್ಥಾನದ ಸುತ್ತಲೂ ಈ ಗಿಡವನ್ನು ನೆಡುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಪಾರಿಜಾತ ಪುಷ್ಪದ ಗಿಡವನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದು ಶುಭ ಫಲವನ್ನು ತಂದುಕೊಡುತ್ತದೆ. ಇದರಿಂದಾಗಿ ಮನೆಯಲ್ಲಿರುವಂಥ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ದೂರ ಹೋಗುತ್ತವೆ. ಇದರಿಂದಾಗಿ ಇಷ್ಟು ದಿನಗಳಿಂದ ನೀವು ಅನುಭವಿಸುತ್ತಿರುವಂಥ ಸಮಸ್ಯೆಗಳಿಂದ ಹೊರಬರುವುದು ಮಾತ್ರವಲ್ಲದೆ ಮನೆಯ ಕುಟುಂಬದ ಸದಸ್ಯರ ಮುಖದಲ್ಲಿ ಹಾಗೂ ಮನಸ್ಸಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ಸದಾ ಕಾಲಕ್ಕೆ ನೆಲೆಸಲಿದೆ. ಲಕ್ಷ್ಮೀ ಮಾತೆಯ ಅನುಗ್ರಹ ಕೂಡ ಆಗಲಿದೆ. ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಕೂಡ ನೀವು ಈ ಗಿಡವನ್ನು ನೆಡಬಹುದಾದಂಥ ಅವಕಾಶವನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೀಡಲಾಗಿದೆ. ಇದರಿಂದಲೂ ಕೂಡ ಮನೆಯ ಒಳ್ಳೆಯ ಫಲಗಳಿಗೆ ಇನ್ನಷ್ಟು ಹೆಚ್ಚಿನ ಪ್ರಚೋದನೆಯನ್ನು ನೀಡಿದಂತಾಗುತ್ತದೆ. ಇನ್ನು ಎಲ್ಲಕ್ಕಿಂತ ಪ್ರಮುಖವಾಗಿ ಮನೆಯ ದೇವಸ್ಥಾನದ ಬಳಿಯಲ್ಲಿ ಪಾರಿಜಾತ ಪುಷ್ಪವನ್ನು ಇಡುವುದು ಕೂಡ ಸಾಕಷ್ಟು ಲಾಭದಾಯಕ ವಿಚಾರ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ನೆನಪಿರಲಿ, ಎಲ್ಲಕ್ಕಿಂತ ಪ್ರಮುಖವಾಗಿ ವಾಸ್ತುಶಾಸ್ತ್ರ ಹೇಳುವಂತೆ ಯಾವುದೇ ಕಾರಣಕ್ಕೂ ಪಾರಿಜಾತ ಪುಷ್ಪದ ಗಿಡವನ್ನು ದಕ್ಷಿಣ ದಿಕ್ಕಿಗೆ ನೆಡಬಾರದು ಅಥವಾ ಇಡಬಾರದು ಎಂಬುದಾಗಿ ಹೇಳಲಾಗುತ್ತದೆ. ಇದನ್ನು ಯಮನ ದಿಕ್ಕು ಎಂಬುದಾಗಿ ಹೇಳಲಾಗುತ್ತದೆ. ಹಾಗೂ ಇಲ್ಲಿ ಪಾರಿಜಾತ ಗಿಡವನ್ನು ನೆಡುವುದರಿಂದಾಗಿ ಮನೆಯಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ನಡೆಯುತ್ತದೆ. ಹೀಗಾಗಿ ಈ ಅನಾಹುತಗಳನ್ನು ಆಗುವುದನ್ನು ತಪ್ಪಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ಭಾಗದಲ್ಲಿ ಪಾರಿಜಾತ ಪುಷ್ಪವನ್ನು ನೆಡಬಾರದು ಅಥವಾ ಇಡಬಾರದು. ಒಟ್ಟಾರೆಯಾಗಿ ಪಾರಿಜಾತವನ್ನು ಸೂಕ್ತ ಜಾಗದಲ್ಲಿಟ್ಟು ಅಥವಾ ನೆಟ್ಟು ಬೆಳೆಸಿ ಮತ್ತು ಅದೃಷ್ಟವನ್ನು ನಿಮ್ಮ ಮನೆಯ ಪ್ರಾಂಗಣದಲ್ಲಿಯೇ ಇಟ್ಟುಕೊಳ್ಳಿ. ಇನ್ನು ಪಾರಿಜಾತ ಗಿಡದ ಕಾಂಡ, ಅದರ ಎಲೆಗಳ ಜೊತೆಗೆ ಹೂವು ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ. ಪಾರಿಜಾತ ಹೂಗಳು ಕಣ್ಣುಗಳ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಪಾರಿಜಾತದ ಎಲೆ ಕೆಮ್ಮಿನಿಂದ ಮುಕ್ತಿ ನೀಡುತ್ತದೆ. ಪಾರಿಜಾತದ ಗಿಡದ ಎಲೆಗಳು ಆಯುರ್ವೇದದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಇದರ ಎಲೆಗಳು ಕೆಮ್ಮನ್ನು ಕಡಿಮೆ ಮಾಡುತ್ತದೆ. ಕುದಿಯುವ ನೀರಿಗೆ ಇದರ ಎಲೆಗಳನ್ನು ಹಾಕಿ ಕುಡಿಯುವುದು ಉತ್ತಮ. ಇನ್ನು ಪಾರಿಜಾತದ ಗಿಡದ ತೊಗಟೆಯನ್ನು ಪುಡಿ ಮಾಡಿ ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದಲೂ ಕೆಮ್ಮು ದೂರವಾಗುತ್ತದೆ. ಮೂಗಿನ ರಕ್ತಸ್ರಾವದ ಸಮಸ್ಯೆಗೆ ರಾಮಬಾಣ. ಕೆಲವರಿಗೆ ಮೂಗಿನಲ್ಲಿ ರಕ್ತಸ್ರಾವವಾಗುವ ಕಾಯಿಲೆ ಇರುತ್ತೆ. ಅಂಥವರು ಪಾರಿಜಾತವನ್ನು ಬಳಸಬಹುದು. ಈ ಸಸ್ಯದ ಎಲೆಯನ್ನು ಬಾಯಲ್ಲಿ ಇಟ್ಕೊಂಡು ಅಗೇರಿ ಅದು ಮೂಗು, ಕಿವಿ, ಗಂಟಲು ಇತ್ಯಾದಿಗಳಿಂದ ಹೊರಬರುವ ರಕ್ತವನ್ನು ನಿಲ್ಲಿಸುತ್ತದೆ. ಹೊಟ್ಟೆಯ ಹುಳುಗಳನ್ನು ತೊಡೆದು ಹಾಕುತ್ತದೆ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಲ್ಲಿಯೂ ಹೊಟ್ಟೆ ಹುಳು ಸಮಸ್ಯೆ ಇರುತ್ತದೆ. ಹೀಗಾಗಿ ಅಂಥವರು ಪಾರಿಜಾತದ ಎಲೆಗಳನ್ನು ತಂದು ಅದರ ರಸ ತೆಗೆದು ಸಕ್ಕರೆಯೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಹೊಟ್ಟೆ ಹುಳು ದೂರವಾಗುತ್ತದೆ. ಪಾರಿಜಾತ ಹೊಟ್ಟೆ ಮತ್ತು ಕರುಳಿನಲ್ಲಿನ ಹಾನಿಕಾರಕ ಹುಳುಗಳನ್ನು ಕೊಲ್ಲುತ್ತದೆ. ಮೂತ್ರ ವಿಸರ್ಜನೆ ಸಮಸ್ಯೆಗೆ ಪರಿಹಾರ ನೀಡುತ್ತದೆ. ಕೆಲವು ಜನರಿಗೆ ಆಗಾಗ್ಗೆ ಮೂತ್ರ ವಿಸರ್ಜನೆ ಆಗುವ ಸಮಸ್ಯೆ ಇರುತ್ತೆ. ಅಂಥವರು ಪಾರಿಜಾತ ಗಿಡದ ಕಾಂಡ, ಎಲೆಗಳು, ಬೇರು ಮತ್ತು ಹೂವುಗಳಿಂದ ಕಷಾಯ ಮಾಡಿ ಕುಡಿಯುವುದು ಉತ್ತಮ. ಪಾರಿಜಾತದಿಂದ ತಯಾರಿಸಿದ ಕಷಾಯವನ್ನು 10 ರಿಂದ 30 ಮಿಲಿ ಪ್ರಮಾಣದಲ್ಲಿ ಸೇವಿಸಿ. ಇದು ಮೂತ್ರ ವಿಸರ್ಜನೆಯ ಸಮಸ್ಯೆಗಳನ್ನು ತೊಡೆದು ಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ. ಗಾಯಗಳನ್ನು ಗುಣಪಡಿಸುತ್ತದೆ. ಔಷಧೀಯ ಗುಣಗಳಿಂದ ಕೂಡಿದ ಪಾರಿಜಾತ ಗಿಡವು ಶೀಘ್ರದಲ್ಲೇ ಗಾಯಗಳನ್ನು ಗುಣಪಡಿಸುತ್ತದೆ. ಪಾರಿಜಾತದ ಎಲೆಗಳಿಂದ ತಯಾರಿಸಿದ ಪೇಸ್ಟನ್ನು ಗಾಯದ ಮೇಲೆ ಹಚ್ಚೋದ್ರಿಂದ ಗಾಯ ಬೇಗ ವಾಸಿಯಾಗುತ್ತದೆ. ಸಕ್ಕರೆ ಕಾಯಿಲೆ ನಿವಾರಣೆಗೆ ಸಹಕಾರಿ. ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರದ ಜನರು 10 ರಿಂದ 30 ಮಿಲಿ ಪಾರಿಜಾತ ಎಲೆಗಳ ಕಷಾಯವನ್ನು ತಯಾರಿಸಿ ಸೇವಿಸುವುದು ಉತ್ತಮ. ಪಾರಿಜಾತ ಎಲೆಗಳು ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಳಸಿ ಪೂಜೆ ಬಗ್ಗೆ ತುಂಬ ಜನರಿಗೆ ತುಂಬ ಸಂದೇಹಗಳಿವೆ. ತುಳಸಿ ಪೂಜೆ ಯಾವ ರೀತಿ ಮಾಡಬೇಕು? ತುಳಸಿ ಕೂಡ ಒಂದು ಗಿಡ ತಾನೇ, ಅದನ್ನು ಯಾಕೆ ಪೂಜೆ ಮಾಡಬೇಕು? ತುಳಸಿ ಪೂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದಾ ಅಥವಾ ಅದಕ್ಕೆ ಅಂತ ಪ್ರತ್ಯೇಕವಾದ ಸಮಯ ಇರುತ್ತದೆ? ತುಳಸಿಯನ್ನು ತುಳಸಿ ದೇವತೆ ಎಂದು ಅಮ್ಮನವರ ರೂಪದಲ್ಲಿ ಪೂಜಿಸೋಕೆ ಕಾರಣ ಏನು? ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ.
ವೃಂದಾದೇವಿ ಅಂದರೆ ತುಳಸಿ ದೇವಿ, ವೃಂದಾವನ ಅಂದರೆ ತುಳಸಿವನ. ನಮಗೆ ಗೊತ್ತಿರುವಂತೆ ಶ್ರೀಕೃಷ್ಣ ಬೆಳೆದಿದ್ದು ವೃಂದಾವನದಲ್ಲಿ. ಅವರ ಬಾಲ್ಯ ಯೌವನ ಕೂಡ ಅಲ್ಲೇ ಆಗಿತ್ತು. ಶ್ರೀಕೃಷ್ಣ ವೃಂದಾವನದಲ್ಲಿ ತೋರಿಸಿದಂತಹ ಪ್ರತಿ ಲೀಲೆಗೂ ಪ್ರತ್ಯಕ್ಷ ಸಾಕ್ಷಿ ಬೃಂದಾದೇವಿ. ಶ್ರೀಕೃಷ್ಣನಿಗೆ ಯಾವ ಸಮಯಕ್ಕೆ ಏನು ಬೇಕು ಅದನ್ನು ಅರ್ಥ ಮಾಡಿಕೊಂಡು ಬೃಂದಾದೇವಿ ಅಂದರೆ ತುಳಸಿ ದೇವಿ ಅದನ್ನು ಅಲ್ಲಿ ಸೃಷ್ಟಿಸುತ್ತಿದ್ದಳು. ಶ್ರೀಕೃಷ್ಣನಿಗೆ ತಣ್ಣನೆಯ ಗಾಳಿ ಬೇಕು ಅಂದುಕೊಳ್ಳಿ, ಬೃಂದಾದೇವಿ ಕೊಡ್ತಾ ಇದ್ಲು. ಅದೇ ಒಂದು ಆಹ್ಲಾದಕರ ವಾತಾವರಣ ಬೇಕು ಅಂದ್ಕೊಳ್ಳಿ, ಆಕೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ಲು. ಈ ರೀತಿ ಬೃಂದಾದೇವಿ ಅಂದರೆ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರೀತಿ. ಬರೀ ಕೃಷ್ಣನಿಗೆ ಮಾತ್ರವಲ್ಲದೆ ತುಳಸಿ ದೇವಿ ಅಂದರೆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ತುಂಬ ಪ್ರೀತಿ. ಆದ್ದರಿಂದಲೇ ದೇವರಿಗೆ ಸಮರ್ಪಿಸುವ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ಎಲ್ಲದರಲ್ಲೂ ತುಳಸಿಯನ್ನು ಹಾಕಿ ಸಮರ್ಪಿಸಬೇಕು. ಇಲ್ಲದಿದ್ದರೆ ನೀವು ಇಡುವಂತಹ ತೀರ್ಥವಾಗಲಿ ಅಥವಾ ನೈವೇದ್ಯವಾಗಲಿ ದೇವರಿಗೆ ಸೇರಲ್ಲ. ದೇವರಿಗೆ ಮಾಡುವಂತಹ ಅಭಿಷೇಕದ ನೀರಲ್ಲೂ ಕೂಡ ತುಳಸಿಯನ್ನು ಹಾಕಿರಲೇಬೇಕು. ತುಳಸಿ ದೇವಿ ನಮಗೆ ದೇವರ ಮೇಲೆ ಭಕ್ತಿಯನ್ನು ಕೊಡುತ್ತಾಳೆ. ಅಂದರೆ ನಮಗೆ ದೇವರ ಮೇಲೆ ಭಕ್ತಿ ಬರೋ ಥರ ಮಾಡ್ತಾಳೆ. ಸಾಮಾನ್ಯವಾಗಿ ಜನರು ಹೇಳೋ ಪ್ರಕಾರ ತುಳಸಿ ಪೂಜೆಯನ್ನು ಹೆಂಗಸರು ಮಾತ್ರ ಮಾಡಬೇಕು. ಈ ಕತೆ ಯಾಕೆ ಬಂತು ಅಂದರೆ ನಾರ್ಮಲ್ ಆಗಿ ಮನೆಗಳಲ್ಲಿ ಹೆಂಗಸರು ಮಾತ್ರನೇ ತುಳಸಿ ಪೂಜೆ ಮಾಡೋದ್ರಿಂದ. ಆದರೆ ಅದು ತಪ್ಪು ಭಾವನೆ. ಯಾರಿಗೆ ದೇವರ ಮೇಲೆ ಭಕ್ತಿ ಬೇಕು ಅವರೆಲ್ಲರೂ ಕೂಡ ತುಳಸಿ ದೇವಿಯ ಆಶ್ರಯ ಪಡೆಯಬೇಕು. ಮಹಿಳೆಯರಾಗಿರಬಹುದು, ಪುರುಷರಾಗಿರಬಹುದು, ಯಾರು ಬೇಕಾದರೂ ತುಳಸಿ ದೇವಿಯನ್ನು ಪೂಜೆ ಮಾಡಬಹುದು. ಇನ್ನು ತುಳಸಿ ದೇವಿಯ ಆರಾಧನೆಗೆ ದೊಡ್ಡ ಕಷ್ಟ ಏನೂ ಇಲ್ಲ. ತುಳಸಿ ದೇವಿಗೆ ಅಂತ ಒಂದು ಸಪ್ರೇಟ್ ಆಗಿರೋ ಲೋಟವನ್ನು ತೆಗೆದಿಟ್ಟುಕೊಳ್ಳಿ. ಅದನ್ನು ನೀವು ಟೀ ಕಾಫಿ ಕುಡಿಯೋಕ್ಕೆ ಬಳಸೋಕೆ ಹೋಗಬೇಡಿ. ಆ ಲೋಟದಲ್ಲಿ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಗಿಡದ ಸುತ್ತ 3 ಪ್ರದಕ್ಷಿಣೆ ಹಾಕಿ ಗಿಡದ ಮುಂದೆ ಒಂದು ದೀಪ ಹಚ್ಚಿಟ್ಟು ಕೈ ಜೋಡಿಸಿ ನಮಸ್ಕಾರ ಮಾಡಿಕೊಳ್ಳಿ. ತುಳಸಿ ದೇವಿಯದು ಯಾವುದಾದರೂ ಮಂತ್ರ ಗೊತ್ತಿದ್ರೆ ಹೇಳಿ, ಇಲ್ಲದಿದ್ದರೆ ಓಂ ತುಳಸಿ ದೇವಿಯೇ ನಮಃ ಅಂತ 3 ಸಲ ಹೇಳ್ತಾ ತುಳಸಿ ಪೂಜೆಯನ್ನು ಮುಗಿಸಬಹುದು. ಕೊನೆಯಲ್ಲಿ ಅಮ್ಮ ನನಗೆ ದೇವರ ಮೇಲೆ ಭಕ್ತಿ ಕೊಡು ಅಂತ ಕೇಳಿಕೊಳ್ಳಿ. ಇದು ಮಾಡೋಕ್ಕೆ 5 ನಿಮಿಷ ಸಮಯ ಹಿಡಿಯುತ್ತದೆ ಅಷ್ಟೇ. ಇದನ್ನು ನೀವು ಬೆಳಿಗ್ಗೆ ಅಥವಾ ಸಂಜೆ ಸಾಧ್ಯ ಆದರೆ 2 ಹೊತ್ತು ಕೂಡ ಈ ರೀತಿ ಮಾಡಿದರೆ ಕೆಲವೇ ದಿನಗಳಲ್ಲಿ ತುಳಸಿ ದೇವಿಯ ಅನುಗ್ರಹದಿಂದ ನಿಮಗೆ ದೇವರ ಮೇಲೆ ವಿಪರೀತವಾದ ಭಕ್ತಿ ಶುರುವಾಗುತ್ತದೆ. ದೇವರ ಅನುಗ್ರಹ ಕೂಡ ಬೇಗನೆ ನಿಮಗೆ ಸಿಗುತ್ತೆ. ಈಗ ಎಲ್ಲರಲ್ಲೂ ಇರೋ ಇನ್ನೊಂದು ಸಂದೇಹ ಏನಪ್ಪ ಅಂದರೆ, ನಾವು ಪ್ರತಿದಿನ ದೇವತೆ ಅಂತ ತುಳಸಿ ಗಿಡನ ಪೂಜೆ ಮಾಡ್ತೀವಿ. ಆ ರೀತಿ ನಾವು ಪೂಜೆ ಮಾಡೋ ಗಿಡದಿಂದ ಎಲೆಗಳನ್ನು ಪೂಜೆಗಂತ ಅಥವಾ ತೀರ್ಥಕ್ಕೆ, ಪ್ರಸಾದಕ್ಕೆ ಅಂತ ಯಾವುದಕ್ಕಾದರೂ ಕೀಳಬಹುದಾ ಅಂತ. ಇಲ್ಲಿ ವಿಷಯ ಏನಂದರೆ, ನಾವು ಹೂವಿನ ಗಿಡ ಕೂಡ ಬೆಳೆಸ್ತೀವಿ. ಯಾಕಂದರೆ ಆ ಹೂಗಳನ್ನು ಕಿತ್ತು ದೇವರಿಗೆ ಅರ್ಪಿಸೋಕೆ. ತುಳಸಿ ದೇವಿಗೆ ಇರುವಂಥ ಪ್ರತ್ಯೇಕತೆ ಏನಂದರೆ, ಆಕೆ ಒಂದು ಸ್ಪಿರಿಚುವಲ್ ಪರ್ಸನಾಲಿಟಿ. ತುಳಸಿ ದೇವಿಯ ಅವತಾರ ಪಡೆದಿರೋದೇ ಶ್ರೀಕೃಷ್ಣನಿಗೆ ಸೇವೆ ಮಾಡೋದಕ್ಕೆ. ಆಕೆ ಅವತಾರ ಪಡೆದಿರೋದೇ ಕೃಷ್ಣನಿಗಾಗಿ. ಅಂದಮೇಲೆ ಭಗವಂತನಿಗೆ ಆಕೆಯನ್ನು ಅರ್ಪಿಸುವುದರಲ್ಲಿ ಯಾವ ತಪ್ಪು ಅಥವಾ ಸಮಸ್ಯೆ ಇಲ್ಲ. ಆದರೆ ಇಷ್ಟು ಹೇಳಿದ ಮೇಲೂ ಕೂಡ ನಿಮಗೆ ಪೂಜೆ ಮಾಡೋ ತುಳಸಿ ಗಿಡದಿಂದ ಎಲೆ ಕೀಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಧಾರಾಳವಾಗಿ 2 ಗಿಡಗಳನ್ನು ಬೆಳೆಸಿಕೊಳ್ಳಬಹುದು. ಒಂದು ಗಿಡಕ್ಕೆ ಪೂಜೆ ಮಾಡಿ, ಇನ್ನೊಂದು ಗಿಡವನ್ನು ದೇವರ ಪೂಜೆಗಂತ ಬಳಸಿಕೊಳ್ಳಿ. ಆದರೆ ತುಳಸಿ ಎಲೆಗಳನ್ನು ಕೀಳುವಾಗ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಉಗುರು ಬಳಸಿ ತುಳಸಿ ಎಲೆಗಳನ್ನು ಯಾವಾಗಲೂ ಕೂಡ ಕೀಳಬಾರದು. 2 ಬೆರಳುಗಳ ಮಧ್ಯದಲ್ಲಿ ಎಲೆಗಳನ್ನು ಹಿಡಿದುಕೊಂಡು ಕೀಳಬೇಕು. ಇನ್ನೊಂದೇನಪ್ಪ ಅಂದರೆ, ದ್ವಾದಶಿ ದಿನ ಅಂದರೆ ಏಕಾದಶಿಯ ಮಾರನೆಯ ದಿನ ತುಳಸಿ ಎಲೆಯನ್ನು ಕೀಳಬಾರದು. ಇದನ್ನು ಹೊರತುಪಡಿಸಿ ಮಂಗಳವಾರ, ಶುಕ್ರವಾರ, ಶನಿವಾರ ಯಾವಾಗ ಬೇಕಾದರೂ ನೀವು ತುಳಸಿ ಎಲೆಗಳನ್ನು ಕಿತ್ತುಕೊಳ್ಳಬಹುದು. ಇದಕ್ಕೆ ಕಾರಣ ಏನಂದರೆ, ತುಳಸಿ ದೇವಿ ಕೂಡ ಏಕಾದಶಿ ವ್ರತವನ್ನು ಮಾಡ್ತಾರೆ. ದ್ವಾದಶಿ ದಿನ ಆಕೆ ಊಟ ತಿಂದು ದೇವರಿಗೆ ಅವರು ಅರ್ಪಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ನೀವು ತುಳಸಿಯನ್ನು ಕಿತ್ತರೆ ತುಳಸಿ ದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತೀರಿ. ಹಾಗಾಗಿ ದ್ವಾದಶಿ ಒಂದು ದಿನ ಬಿಟ್ಟು ಬಿಡಿ. ಮುಖ್ಯವಾಗಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕಾಗುತ್ತದೆ. ತುಳಸಿಯನ್ನು ಕೀಳೋ ಪ್ರತಿ ಸಲ ನೀವು ಒಂದು ಶ್ಲೋಕವನ್ನು ತಪ್ಪದೆ ಹೇಳಬೇಕು. ಇದು ನೀವು ತುಳಸಿ ದೇವಿಯ ಅನುಮತಿ ಪಡೆಯೋಕೆ ಹೇಳಬೇಕಾದಂತಹ ಶ್ಲೋಕ. ತುಳಸ್ಯ ಅಮೃತ ಜನ್ಮಾಸ್ಮಿ ಸದಾತ್ವಂ ಕೇಶವ ಪ್ರಿಯಂ ಕೇಶವರ್ಥಹಂ ಚಿನೋಮಿ ವರದಾಭವ ಶೋಭನೆ. ಈ ಶ್ಲೋಕನ ತಪ್ಪದೆ ಹೇಳಬೇಕು. ಇದರ ಅರ್ಥ ಏನಂದರೆ, ದೇವಿ ತುಳಸಿ, ನೀನು ಸಮುದ್ರ ಮಂಥನ ಮಾಡಿದಾಗ ಹಾಲಿನ ಸಮುದ್ರದಿಂದ ಬಂದ ಅಮೃತದಿಂದ ಜನಿಸಿದವಳು. ನೀನು ಕೇಶವನಿಗೆ ಪ್ರಿಯವಾದವಳು, ಮಹಾವಿಷ್ಣುವಿಗೆ ಸಂತೋಷ ಕೊಟ್ಟು ಭಕ್ತರು ಬೇಡಿದ ಕೋರಿಕೆಗಳನ್ನು ಈಡೇರಿಸುವವಳು. ನೀನು ನನ್ನ ಮೇಲೆ ಕರುಣೆ ತೋರಿಸು. ಇದೇ ಈ ಶ್ಲೋಕದ ಅರ್ಥ.
ಇನ್ನು ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ, ಹೊರಗಡೆಯಿಂದ ತುಳಸಿ ತರಬೇಕಾಗುತ್ತೆ ಅಂದ್ಕೊಳ್ಳಿ. ಪ್ರತಿದಿನ ಪೂಜೆಗೆ, ನೈವೇದ್ಯಕ್ಕೆ, ಅರ್ಚನೆಗೆ ಎಲ್ಲದಕ್ಕೂ ಕೂಡ ತುಳಸಿ ಬೇಕೇ ಬೇಕು. ಒಂದು ಸಲ ತುಳಸಿಯನ್ನು ಅಂಗಡಿಯಿಂದ ತಂದರೆ ಪ್ರತಿದಿನ ಬಳಸೋಕ್ಕಾಗಲ್ಲ, ಅದು ಬಾಡಿ ಹೋಗುತ್ತದೆ ಅಂತ ಅದನ್ನು ಬಿಸಾಡ್ತೀವಿ. ಆ ರೀತಿ ವೇಸ್ಟ್ ಮಾಡೋ ಅಗತ್ಯ ಇಲ್ಲ. ನೀವು ಅಂಗಡಿಯಿಂದ ಏನಾದರೂ ತುಳಸಿ ತಂದರೆ ಮೊದಲು ತುಳಸಿಯ ಪ್ರತಿ ಎಲೆಯನ್ನು ಬಿಡಿಸಿ ತೊಳೆದು ಒಂದು ಬಟ್ಟೆ ಮೇಲೆ ಹಾಕಿ ಬಿಟ್ಟು ಬಿಡಿ. ಅದು ಪೂರ್ತಿಯಾಗಿ ಒಣಗಿದ ಮೇಲೆ ನೀವು ಅದನ್ನು ಒಂದು ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಬೇಕು. ತುಳಸಿಯನ್ನು ಯಾವ ರೂಪದಲ್ಲಿ ಬೇಕಾದರೂ ನೀವು ದೇವರಿಗೆ ಸಮರ್ಪಿಸಬಹುದು. ಹಾಗಾಗಿ ತುಳಸಿ ಒಣಗಿ ಹೋಯಿತು, ಬಾಡೋಯ್ತು, ಹಾಗಾಗಿ ಈ ರೀತಿ ಯಾವ ರೀತಿ ದೇವರಿಗೆ ಸಮರ್ಪಿಸೋದು ಅನ್ನೋ ಚಿಂತೆ ಬೇಡ. ನೀವು ಒಣಗಿದ ಡಬ್ಬಿಯಲ್ಲಿ ಇಟ್ಕೊಂಡಿರೋ ತುಳಸಿಯನ್ನೇ ಪ್ರತಿದಿನ ಪೂಜೆಗೆ, ನೈವೇದ್ಯಕ್ಕೆ, ಅಭಿಷೇಕಕ್ಕೆ ಉಪಯೋಗಿಸಿಕೊಳ್ಳಬಹುದು. ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಚಿಂತೆ ಇಲ್ಲ. ಆದರೆ ಸೂರ್ಯೋದಯ ಆದ ನಂತರ ತುಳಸಿ ಎಲೆಗಳನ್ನು ಕೀಳೋಕೆ ಹೋಗಬೇಡಿ. ಒಂದೊಂದು ಸಲ ತುಳಸಿ ಎಲೆಗಳು ತಾನಾಗಿ ಗಿಡದಿಂದ ಕೆಳಗೆ ಉದುರಿ ಹೋಗಿರುತ್ತೆ. ಅದನ್ನು ಕೂಡ ನೀವು ಆಯ್ಕೊಂಡು ನಾನು ಹೇಳಿದಂತೆ ತೊಳೆದು ಒಣಗಿಸಿ ಡಬ್ಬಿಲಿ ಹಾಕಿಟ್ಕೊಳ್ಳಿ. ಒಂದೊಂದು ಸಲ ತುಳಸಿ ಎಲೆ ಕೀಳೋದು ಮರೆತೋಗಿರ್ತೀರ, ಅಥವಾ ಫ್ರೆಶ್ ಆಗಿ ಅಂಗಡಿಯಿಂದ ತರೋದು ಮರ್ತೋಗಿರ್ತೀರ. ಅಂಥ ಟೈಮ್ನಲ್ಲಿ ಈ ರೀತಿ ನೀವು ಸ್ಟಾಕ್ ಇಟ್ಕೊಂಡಿರುವಂತಹ ತುಳಸಿ ಎಲೆಗಳು ಉಪಯೋಗಕ್ಕೆ ಬರುತ್ತದೆ. ಬರೋಬ್ಬರಿ ಒಬ್ಬೊಬ್ಬರ ಮನೆಯಲ್ಲಿ ಎಷ್ಟು ಸಲ ಬೆಳೆಸಿದರೂ ಕೂಡ ತುಳಸಿ ಗಿಡ ಬೆಳೆಯಲ್ಲ. ಮನೆಯಲ್ಲಿ ತುಳಸಿ ಒಣಗಿದ್ರೆ ತುಂಬ ಅಪವಿತ್ರ. ಹಾಗಾಗಿ ತುಳಸಿ ಗಿಡನ ನೀವು ಬೆಳೆಸಬೇಕು ಅಂದರೆ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಮಣ್ಣನ್ನು ಉಪಯೋಗಿಸಿ. ತುಳಸಿ ಗಿಡ ಇಟ್ಟ ಮೇಲೆ ಒಂದೊಂದು ಸಲ ಎಲೆಗಳ ಹಿಂದೆ ಬೆಳ್ಳಗಿರುವಂಥ ಹುಳಗಳು ಹುಟ್ಟಿಕೊಳ್ಳುತ್ತದೆ. ಆ ರೀತಿ ಏನಾದರೂ ಆದರೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿ. ಆ ಹುಳ ಎಲ್ಲ ಸತ್ತು ಹೋಗುತ್ತದೆ. ಗಿಡ ಅದ್ಭುತವಾಗಿ ಬೆಳೆಯುತ್ತದೆ. ತುಳಸಿ ಗಿಡಕ್ಕೆ ಹೂವುಗಳು ಬಿಟ್ಟಾಗ ಅದು ಪೂರ್ತಿ ಒಣಗುವವರೆಗೂ ಬಿಡಬಾರದು. ಸ್ವಲ್ಪ ಈ ಹೂವುಗಳು ಬಲ್ತಿದೆ ಅನ್ನುವಾಗ ಅದನ್ನು ಉಗುರು ತಾಕಿಸದೆ, ಸಿಸರ್, ಕತ್ರಿ ಮುಂತಾದ ಯಾವ ವಸ್ತು ಕೂಡ ಬಳಸದೆ ಕೈಯಲ್ಲೇ ಕಿತ್ತು ಬಿಡಿ. ಆಗ ಹೊಸ ಎಲೆಗಳು ಹುಟ್ಟಿ ಬರೋ ಅವಕಾಶ ಇರುತ್ತದೆ. ಹೂವು ಚೆನ್ನಾಗಿ ಬೆಳೆದ್ರೆ ಗಿಡದಲ್ಲಿರುವಂತಹ ಪೌಷ್ಟಿಕಾಂಶ ಎಲ್ಲ ಕೂಡ ಹೂವು ತಿಂದು ಬಿಡುತ್ತದೆ. ಹಾಗಾಗಿ ಗಿಡ ಬೇಗನೆ ಒಣಗಿ ಹೋಗುತ್ತದೆ. ಇನ್ನು ಅತಿಯಾದ ಚಳಿ ಇರೋ ಸಮಯದಲ್ಲಿ ನೀವು ತೆಳುವಾದ ಬಟ್ಟೆಯನ್ನು ಅಥವಾ ತೆಳುವಾದ ಬ್ಯಾಗನ್ನು ತುಳಸಿ ಗಿಡದ ಮೇಲೆ ಕವರ್ ಮಾಡಿ ಬಿಟ್ಟು ಬಿಡಿ. ಯಾವ ರೀತಿ ನೀವು ನಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೊಳ್ತೀರೋ ಅದೇ ರೀತಿ ತುಳಸಿ ಗಿಡವನ್ನು ಕೂಡ ನೋಡಿ ನೀವು ನೋಡ್ಕೊಳ್ಬೇಕಾಗುತ್ತದೆ. ಶಾಸ್ತ್ರಗಳಲ್ಲಿರೋ ಪ್ರಕಾರ ತುಳಸಿ ದೇವಿಯ ಆರಾಧನೆಯಲ್ಲಿ ಈ 8 ಹೆಸರುಗಳು ತುಂಬ ಮುಖ್ಯ ಎಂದು ಹೇಳಿದ್ದಾರೆ. 1 ಬೃಂದಾವನೆ, 2 ವೃಂದ, 3 ವಿಶ್ವಪೂಜಿತ, 4 ಪುಷ್ಪಸರ, 5 ನಂದಿನಿ, 6 ಕೃಷ್ಣ ಜೀವನಿ, 7 ವಿಶ್ವಪಾವನಿ, 8 ತುಳಸಿ. ನೀವು ತುಳಸಿ ದೇವಿ ಪೂಜೆ ಮಾಡುವಾಗ ಈ 8 ಹೆಸರುಗಳನ್ನು ತಪ್ಪದೇ ಹೇಳ್ತಾ ತುಳಸಿ ದೇವಿಗೆ 8 ಹೂಗಳನ್ನು ಸಮರ್ಪಿಸಿದರೆ ಅತಿ ಬೇಗನೆ ತುಳಸಿ ದೇವಿ ಕೃಪೆ ನಿಮಗೆ ಸಿಗುತ್ತದೆ. ಇನ್ನು ನನಗೆ ಕಮೆಂಟಲ್ಲಿ ಕೇಳಿರೋ ಇನ್ನೊಂದು ಕ್ವೆಶನ್ ಏನಂದರೆ, ಲಕ್ಷ್ಮಿ, ತುಳಸಿ, ರಾಮ, ತುಳಸಿ, ಕೃಷ್ಣ, ತುಳಸಿ, ಹೀಗೆ ತುಳಸಿಯಲ್ಲಿ ಅನೇಕ ವಿಧಗಳಿವೆ. ಅದರಲ್ಲಿ ಯಾವುದು ಶ್ರೇಷ್ಠ, ಯಾವುದನ್ನು ನಾವು ಪೂಜೆಗೆ ಉಪಯೋಗಿಸಬೇಕು? ಲಕ್ಷ್ಮಿ ತುಳಸಿ ಬರೀ ಲಕ್ಷ್ಮಿ ಪೂಜೆಗೆ, ರಾಮ ತುಳಸಿ ಬರೀ ರಾಮ ಪೂಜೆಗೆ, ಕೃಷ್ಣ ತುಳಸಿ ಬರೀ ಕೃಷ್ಣನ ಪೂಜೆಗೆ ಮಾತ್ರ ಬಳಸಬೇಕಂತ ಯಾವ ನಿಯಮವೂ ಕೂಡ, ಯಾವ ತುಳಸಿಯಾದರೂ ಕೂಡ ಅದು ಶ್ರೇಷ್ಠನೇ. ನೀವು ಯಾವ ತುಳಸಿಯನ್ನು ಯಾವ ದೇವರಿಗೆ ಬೇಕಾದರೂ ಉಪಯೋಗಿಸಿ ಪೂಜೆಯನ್ನು ಮಾಡ್ಕೊಳ್ಬೋದು. ಕೊನೆಯದಾಗಿ ಒಂದು ಮಾತೇನೆಂದರೆ, ತುಳಸಿ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ನೀವು ಒಂದು ಗಿಡದಂತೆ ನೋಡಬೇಡಿ, ಮಹಾರಾಣಿಯಂತೆ ನೋಡಿಕೊಳ್ಳಿ. ಸಾಕ್ಷಾತ್ ಶ್ರೀಕೃಷ್ಣನ ಮಡದಿ ತುಳಸಿ. ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ತುಳಸಿ ದೇವಿಯನ್ನು ಕೂಡ ವಿವಾಹವಾದಂತೆ ನಮ್ಮ ಪುರಾಣಗಳು ಹೇಳುತ್ತವೆ. ಹಾಗಾಗಿ ನೀವು ಕಾಟಾಚಾರಕ್ಕೆ ಗಿಡವನ್ನು ಬೆಳೆಸಿದರೆ ಅದು ನಿಮ್ಮ ಕುಟುಂಬಕ್ಕೆ ತುಂಬ ಹಾನಿ ಉಂಟು ಮಾಡುತ್ತದೆ. ನೀವು ತುಳಸಿ ಗಿಡ ಬೆಳೆಸುತ್ತಿದ್ದೀರಿ ಅಂದರೆ ಅದನ್ನು ತುಂಬ ಭಕ್ತಿಯಿಂದ ನೋಡಿಕೊಳ್ಬೇಕು. ನೀವು ಪ್ರತಿದಿನ 1 ಅಥವಾ 2 ಸಲ ಗಿಡಕ್ಕೆ ನೀರನ್ನು ಭಕ್ತಿಯಿಂದ ಅರ್ಪಿಸಬೇಕು. ನೀರು ಹಾಕುವಾಗ ತುಳಸಿ ದೇವಿ ಹೆಸರು 3 ಸಲ ಹೇಳ್ತಾ ನೀರು ಹಾಕಬೇಕು. ದೀಪ ಇಡುವಾಗಲೂ ತುಳಸಿ ದೇವಿಯ ಹೆಸರು 3 ಸಲ ಹೇಳ್ತಾ ದೀಪ ಇಡಬೇಕು. ತುಳಸಿ ದೇವಿ ಪೂಜೆ ಮಾಡೋದಾದರೆ ನಾನೀಗ ಹೇಳಿದಂಥ 8 ಹೆಸರುಗಳನ್ನು ಹೇಳಿಕೊಂಡು 8 ಹೂಗಳನ್ನು ಸಮರ್ಪಣೆ ಮಾಡಬೇಕು. ಹಾಗೆ ತುಳಸಿ ಎಲೆ ಕೀಳುವಾಗ ನಾನು ಹೇಳಿಕೊಟ್ಟಂಥ ಮಂತ್ರವನ್ನು ತಪ್ಪದೆ ಹೇಳಬೇಕು. ಇದು ಯಾವುವು ಮಾಡೋಕ್ಕೆ ನಮಗೆ ಸಾಧ್ಯವಾಗಿಲ್ಲ ಅಂದರೆ
ದಯವಿಟ್ಟು ತುಳಸಿ ಗಿಡವನ್ನು ಬೆಳೆಸೋಕೆ ಹೋಗಬೇಡಿ. ಯಾಕಂದರೆ ನೀವು ಕಾಟಾಚಾರಕ್ಕೆ ಬೆಳೆಸಿದರೆ ನಿಮ್ಮ ವಂಶನೇ ಕಷ್ಟದ ಪಾಲಾಗುತ್ತದೆ. ದೇವರ ಆಶೀರ್ವಾದ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಆದರೆ ಶಾಪ ಮಾತ್ರ ಪಡ್ಕೊಳ್ಳೋಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.